ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಎಸ್, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ, ಅದರಲ್ಲೂ ಬಿಗ್ ಬಾಸಿನ ಒಂದು ಅಪ್ಡೇಟ್ನ ತಿಳಿಸುವಂಥ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಸ್ನೇಹಿತರೆ, ಬಿಗ್ ಬಾಸಿನ ಅಪ್ಡೇಟ್ ಏನು? ಬಿಗ್ ಬಾಸಿನ ಅಪ್ಡೇಟು ಅಂತ ತಾವೆಲ್ಲರೂ ಕೇಳ್ಬೋದು. ಬಿಗ್ ಬಾಸಿನ ಅಪ್ಡೇಟ್ ಬೇರೆ ಇನ್ನೇನಿಲ್ಲ. ಯಾರ್ಯಾರೆಲ್ಲ ಬರ್ಬೋದು, ಬಿಗ್ ಬಾಸ್ ಯಾವಾಗ ಪ್ರಾರಂಭ ಆಗಬಹುದು, ಏನು ಎತ್ತ, ಅದ್ರ ಬಗ್ಗೆ ಕೆಲವು ಡೀಟೇಲ್ಸ್ಗಳನ್ನು ನಾನು ನಿಮಗೆ ಇವತ್ತು ಹಂಚೋದಕ್ಕೆ ಅಂತ ಬಂದಿದ್ದೇನೆ. ಎಸ್, ಈ ಬಿಗ್ ಬಾಸಿನ ವಿಶೇಷ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಅಂತ ಹೋದಾಗ, ಬಿಗ್ ಬಾಸು ಆ್ಯಸ್ ಇಟ್ ಈಸ್ ಆಗಸ್ಟ್ ತಿಂಗಳು ಅಲ್ಲಿ ಆ ಒಂದು ಮೂಮೆಂಟ್ಗಳಲ್ಲಿ ಬರ್ತಾ ಇತ್ತು. ಏನೋ ಬಿಗ್ ಬಾಸಿಂದ ಒಂದು ಪ್ರೋಮೋ ಅಥವಾ ಒಂದು ಪ್ರೆಸ್ ಮೀಟು, ಇನ್ನೊಂದು ಮತ್ತೊಂದು. ಆಗಸ್ಟ್ ಎಲ್ಲ ಫುಲ್ಲು ಪ್ರಮೋಷನ್ಗೆ ಅಂತ ಇಟ್ಟಿರೋರು. ಅದಾದಮೇಲೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳುಗಳಲ್ಲಿ ಬಿಗ್ ಬಾಸ್ನ ಪ್ರಾರಂಭ ಮಾಡೋರು. ಆದರೆ ಈ ಬಾರಿ ಮೇ ತಿಂಗಳು ಎಂಡು ಜೂನ್ನಲ್ಲೇ ಬಂದಿರತಕ್ಕಂಥದ್ದು. ಓಕೆನಾ? ಜೂನ್ ತಿಂಗಳಲ್ಲೇ ಬಿಗ್ ಬಾಸಿನ ಪ್ರೋಮೋ ಬಂದಿರತಕ್ಕಂಥದ್ದು. ಜೂನ್ನ ಹೊರತುಪಡಿಸಿ ಈ ಸರಿ ಆಗಸ್ಟ್ ತಿಂಗಳಲ್ಲೇ ಬರ್ಬೋದು ಅಂತ ಬಲ್ಲ ಮೂಲಗಳಿಂದ ನಮಗೆ ತಿಳಿತಾ ಇರತಕ್ಕಂಥ ಮಾಹಿತಿ. ಬಿಗ್ ಬಾಸಿನ ಅಪ್ಡೇಟು ಆಗಸ್ಟ್ ತಿಂಗಳಿಂದನೇ, ಅಂದರೆ ಬಿಗ್ ಬಾಸ್ ಆಗಸ್ಟ್ ತಿಂಗಳಿಂದನೇ ಪ್ರಾರಂಭ ಆಗತ್ತೆ ಅನ್ನೋದು ಕೆಲವು ಹೇಳ್ತಾ ಇರ್ತಕ್ಕಂಥದ್ದು ಕೆಲವರು. ಅದನ್ನು ಹೊರತುಪಡಿಸಿದ್ರೆ ಬಿಗ್ ಬಾಸು ಈ ಬಾರಿ 4 ತಿಂಗಳುಗಳು, ಅಂದರೆ ಏನು 90 ದಿನ 100 ದಿನ ಅಂತ ಇರ್ತಾ ಇತ್ತು, ಬರೋಬ್ಬರಿ 120 ದಿನಗಳಿಗೂ ಅಧಿಕ. ಓಕೆನಾ? ಈಗ ಮಾಮೂಲಿ 3 ತಿಂಗಳು ಅಂತ ಹೇಳಿನೇ 100 105 ದಿನ 110 ದಿನ ಮಾಡೋರು. 120 ದಿನಗಳು ಅಂತ ಈಗ ಒಂದು ಬರ್ತಾ ಇರುವಂಥ ಮಾಹಿತಿ. 120 ದಿನ ಅಂದರೆ ಹತ್ತಿರ 120 125 130 ದಿನಗಳಾಗ್ಬೋದು. ಸೊ 130 ದಿನಗಳು ಮನೇಲಿ ಇರಬೇಕು ಬಿಗ್ ಬಾಸ್ ಮನೇಲಿ ಅಂದರೆ ನಾರ್ಮಲ್ ಟಾಸ್ಕ್ ಅಂತೂ ಅಲ್ಲ ಇದು. ಖಂಡಿತವಾಗಿ ಈ ಸರಿ ಏನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಮತ್ತು ಲೋಗೋ ನೋಡ್ಬೋದು ನೀವು. ಬಿಗ್ ಬಾಸಿನ ಲೋಗೋನ ಫಾರ್ ದ ಫಸ್ಟ್ ಟೈಮು ಟೋಟಲಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಟೋಟಲಿ ಡಿಫ್ರೆಂಟ್ ಲೋಗೋ. ಏನು ಡಿಫ್ರೆಂಟ್ ಲೋಗೋ ಅಂತಂದರೆ, ತಮ್ಮೆಲ್ಲರಿಗೂ ಕೂಡ ಅಲ್ಲಿ ನೋಡಿರ್ತೀರಿ ಲೋಗೋಸ್ ಎಲ್ಲನ. ಆ ಒಂದು ಜನಗಳೆಲ್ಲ ಹೋಗಿ ಹಳ್ಳಕ್ಕೆ ಬೀಳೋ ಥರದಲ್ಲಿ ಮಾಡಿದ್ದಾರೆ. ಜನಗಳೆಲ್ಲ ಹೋಗಿ ಒಂದೇ ಸರಿ ಬಿಗ್ ಬಾಸ್ 13ನ್ನ ಎದ್ದಬಡಿಸೋ ಥರದಲ್ಲಿದೆ. ಓಕೆನಾ? ಇದು ಜನಗಳ ಅಥವಾ ಸೆಲೆಬ್ರಿಟೀಸ್ಗಳ ಗೊತ್ತಾಗ್ತಾ ಇಲ್ಲ. ಅದನ್ನು ಕ್ಯೂರಿಯಸ್ ಆಗಿಟ್ಟಿದ್ದಾರೆ. ಎಸ್, ಇನ್ನು ಅದನ್ನು ಹೊರತುಪಡಿಸ್ತೀನಿ ಅಂತಂದರೆ, ಈ ಬಾರಿ ಬಿಗ್ ಬಾಸ್ನಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ. ಯಾರ್ಯಾರೆಲ್ಲ ಬರಬೇಕು, ಯಾರ್ಯಾರೆಲ್ಲ ಬರ್ತಾರೆ, ಬರಬಹುದು. ಓಕೆನಾ? ಈಗ ನಮ್ಮ ಒಂದು ತಾಳೆಯ ಪ್ರಕಾರ ಮೊದಲನೇದಾಗಿ ಮಡೇನೂರು ಮನು ಅವರ ಹೆಸರು ಬಹಳ ಕೇಳಿ ಬರ್ತಾ ಇದೆ. ಮಡೇನೂರು ಮನು ತಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಬಹಳ ಕಷ್ಟಜೀವಿ, ಕಷ್ಟಪಟ್ಕೊಂಡು ಏನೋ ಸಾಧಿಸಲೇಬೇಕು ಅನ್ನೋ ಒಂದು ಹಠ ಛಲದಿಂದ ಮಡೇನೂರು ಮನು ಅವರು ಏನೋ ಒಂದು ಸಿನಿಮಾ ಕೂಡ ಮಾಡ್ತಾರೆ. ಕುಲದಲ್ಲಿ ಕೀಳಿ ಯಾವುದು ಅನ್ನುವಂಥ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾರೆ. ಆದರೆ ಕೆಲವು ಕಾರಣಾಂತರಗಳಿಂದ ಸಿನಿಮಾ ಆದರೆ ಬಹಳ ಅದ್ಭುತವಾಗಿದ್ದರೂ ಕೂಡ ಕೆಲವು ಕಾರಣಾಂತರಗಳಿಂದ ಸಿನಿಮಾ ಆವರೇಜ್ ಇಟ್ಕೊಡುತ್ತೆ. ಸೊ ಕಷ್ಟಪಟ್ಟಿರ್ತಕ್ಕಂಥ ಜೀವಿ ಇವತ್ತಿಗೂ ಕೂಡ ನನ್ನ ಮೂಲವನ್ನು ಮರಿಬಾರ್ದು ಅಂತ ಅಂದ್ಬಿಟ್ಟು ಇವತ್ತಿಗೂ ಆರ್ಕೆಸ್ಟ್ರಾ ಓನರ್ ಆಗಿ, ಆರ್ಕೆಸ್ಟ್ರಾದಲ್ಲಿ ಸಿಂಗರ್ ಆಗಿ, ಒಬ್ಬ ಸೆಲೆಬ್ರಿಟಿಯಾಗಿ, ಒಬ್ಬ ಕಾಮನ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಮಡೇನೂರು ಮನು ಅವರು ಬರ್ಬೋದು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಅಂತ ಒಂದು ಮೂಲ ಹೇಳ್ತಾ ಇದೆ. ಇನ್ನು ಎರಡನೇ ಕಂಟೆಸ್ಟೆಂಟ್ ಆಗಿ ಯಾರು ಬರ್ಬೋದು ಅಂತ ಕೇಳೋದಕ್ಕೆ ಹೋದರೆ, ಹೋದ ವರ್ಷ ಆಚೆ ವರ್ಷ ಎಲ್ಲ ತಮ್ಮೆಲ್ಲರಿಗೂ ಕೂಡ ಯಾವ ಸೋಷಿಯಲ್ ಮೀಡಿಯಾ ತೆಗೆದ್ರೂ ಇವರ ಒಂದು ಟ್ರೋಲ್ ಆಗಲಿ ಅಥವಾ ಇವರ ಬಗ್ಗೆ ಸುದ್ದಿಗಳಾಗಲಿ ಹರಿದಾಡ್ತಾ ಇತ್ತು. ಇವರೇ ಸೂರ್ಯಣ್ಣ, ಸಲಗಾ ಸೂರ್ಯ ಅವರು. ಸಲಗಾ ಸೂರ್ಯ ಅಲಿಯಾಸ್ ಅವರ ಹೆಸರು ದಿನೇಶ್ ಅವರು ಈ ಒಂದು ಬಿಗ್ ಬಾಸ್ 13ಗೆ ಬರ್ಬೋದು ಅನ್ನೋದು ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಒಂದು ಕಡೆಯಿಂದ. ಸೂರ್ಯ ಅವರು ಕೂಡ ಈ ಬಾರಿಯ ಬಿಗ್ ಬಾಸಿಗೆ ಕಂಟೆಸ್ಟೆಂಟ್ ಆಗಿ ಹೋಗ್ತಾರೆ ಅನ್ನೋದು. ಇನ್ನು ಮೂರನೇ ವಿಚಾರ ಅಂತ ಬಂದಾಗ, ಸೋಷಿಯಲ್ ಮೀಡಿಯಾದಿಂದ ಯಾರನ್ನು ತಗೋಬೋದು ಅಂತ ಅನ್ನೋದಕ್ಕೆ ಹೋದರೆ, ವರುಣ್ ಆರಾಧ್ಯ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ವರುಣ್ ಆರಾಧ್ಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪಾಪ ಕಷ್ಟಜೀವಿ, ಆಟೋ ಓಡಿಸ್ಕೊಂಡು ಕಷ್ಟಪಟ್ಟು ಏನೋ ಒಂದು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹೆಸರು ಮಾಡಿ, ಆಮೇಲೆ ಒಂದು ಹುಡುಗಿನ ಅದೇನೋ ಬ್ರೇಕಪ್ ಆಗಿ ಕಾಂಟ್ರವರ್ಸಿ ಆಗಿ, ಅದಾದಮೇಲೆ ಒಂದು ಸೀರಿಯಲಿಗೆ ಸೇರಿಕೊಂಡು ಹೀರೋ ಆಗಿ ಅಲ್ಲೂ ಕೂಡ ಏನೋ ಕಾಂಟ್ರವರ್ಸಿ ಕಾರಣಗಳಿಂದನ ತೆಗೆದಾಕುವಂಥದ್ದಾಯಿತು. ಸೊ ವರುಣ್ ಆರಾಧ್ಯ ಅವರು ಬರ್ತಾರೆ ಅನ್ನೋದು ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಅದನ್ನು ಹೊರತುಪಡಿಸಿದ್ರೆ, ಚೈತ್ರ ಅವರು ಹೋದ ಬಾರಿಯೂ ಕೂಡ ಆಚೆ ಬಾರಿಯೂ ಕೂಡ ಬಂದು ಬಿಗ್ ಬಾಸಿಗೆ ಇನ್ನೇನು ಅಂದರೆ ಸ್ಟೇಜ್ ಹತ್ತಿ ಆಮೇಲೆ ಲಾಸ್ಟಿಗೆ ಇಳಿದೋಗುವಂಥದ್ದಾಯಿತು ಚೈತ್ರ ಅವರು.
ಸೊ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅನ್ನೋದು ಒಂದು ಕಡೆಯ ಮೂಲ ತಿಳಿದು ಬರ್ತಾ ಇದೆ. ಓಕೆನಾ? ಈಗ ಎಷ್ಟು ಜನ ಆಯಿತು? ಮಡೆನೂರು ಮನೋರು, ಸಲಗ ಸೂರ್ಯವರು, ವರುಣ್ ಆರಾಧ್ಯ ಮತ್ತು ಚೈತ್ರಾ ಕೋಟಿ, ಜಗ್ಗಪ್ಪ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕಾಮಿಡಿ ಅನ್ನೋದಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಅದ್ಭುತವಾದಂಥ ಕಾರ್ಯನಿರ್ವಹಿಸ್ತಕ್ಕಂಥವ್ರು ಜಗ್ಗಪ್ಪ ಅವರು. ಸೊ ಆ ಒಂದು ನಿಟ್ಟಿನಲ್ಲಿ ಜಗ್ಗಪ್ಪ ಅವ್ರನ್ನ ಕಾಮಿಡಿ ಕಿಲಾಡಿ ಏನು ಮಜಾ ಭಾರತದ ಜಗ್ಗಪ್ಪ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ 13ನಲ್ಲಿ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅನ್ನೋದು ಒಂದು ಮೂಲ ತಿಳಿದು ಬರ್ತಾ ಇದೆ. ಇನ್ನು ಹುಲಿ ಕಾರ್ತಿಕ್ ಅವರು ಈ ಸರಿ ಕಾಮಿಡಿಯನ್ಸ್ಗಳನ್ನ ಜಾಸ್ತಿ ಹಾಕಂತ ಇರ್ತಕ್ಕಂಥದ್ದು ಒಂದು ವಿಶೇಷ. ಯಾಕೆ ಅಂತ ಅಂದರೆ, ಹೋದ ಬಾರಿ ಗಿಲ್ಲಿ ಅನ್ನೋನು ಒಂದು ಟ್ರೆಂಡನ್ನು ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗಿಲ್ಲಿ ಯಾವ ಲೆವೆಲಿನ ಒಂದು ಟ್ರೆಂಡನ್ನು ಸೆಟ್ ಮಾಡಿದ್ದ ಗಿಲ್ಲಿ ಅಂತ. ಸೊ ಆ ಥರ ಗಿಲ್ಲಿಯನ್ನು ಮೀರಿಸಬೇಕು ಈ ಬಾರಿಯ ಸೀಸನ್ನಲ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಥೀಮ್ನ ಇಟ್ಕೊಂಡು ಬಿಗ್ ಬಾಸ್ನವರು ಕಾಮಿಡಿ ಕಂಟೆಸ್ಟೆಂಟ್ಗಳನ್ನು ಕೂಡ ಈಗ ಹೋದ ಸರಿನೂ ಕೂಡ ಚಂದ್ರಪ್ರಭು ಅವ್ರನ್ನ ಮತ್ತು ಗಿಲ್ಲಿಯವ್ರನ್ನ ಹಾಕ್ಕೊಂಡಿದ್ರು. ಈ ಬಾರಿ ಕಾಮಿಡಿ ಕಂಟೆಸ್ಟೆಂಟ್ಗಳಂತ ಅಂದ್ಬಿಟ್ಟು ಒಂದು 3 ಹಾಕ್ಕೊಳ್ಳೋವಂಥ ಸಾಧ್ಯತೆ ಇದೆ. ಅದರಲ್ಲಿ ಜಗ್ಗಪ್ಪ ಅವರು ಒಬ್ಬರು. ಇನ್ನು 6ನೇದಾಗಿ ಅಂತ ಬಂದಾಗ ನಮ್ಮ ಹುಲಿ ಕಾರ್ತಿಕ್ ಅವರ ಬಗ್ಗೆನೂ ಕೂಡ ಬಹಳ ಹೆಸರು ಓಡಾಡ್ತಾ ಇದೆ. ಈ ಕಾರಣ ಏನಪ್ಪ ಅಂತಂದರೆ, ಹುಲಿ ಕಾರ್ತಿಕ್ ಅವರು ಕೂಡ ಒಳ್ಳೆ ಅದ್ಭುತವಾದಂಥ ನಟನೆ ಮಾಡ್ತಕ್ಕಂಥವ್ರು, ಒಳ್ಳೆ ಟ್ಯಾಲೆಂಟ್ ಇದೆ, ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ಮೂಲ ಉದ್ದೇಶ. ಸೊ ಹಾಗಾಗಿ ಹುಲಿ ಕಾರ್ತಿಕ್ ಅವ್ರನ್ನೂ ಕೂಡ ಬಿಗ್ ಬಾಸಿಗೆ ಈ ಬಾರಿಯ ಬಿಗ್ ಬಾಸಿಗೆ ಸೇರಿಸ್ಕೋಬೋದು ಅನ್ನೋದು. ಇನ್ನು 7ನೇದಾಗಿ ಅಂತ ಬಂದಾಗ ನಮ್ಮ ಸುಷ್ಮಾ ಅವರು, ಆ್ಯಂಕರ್ ಸುಷ್ಮಾ ಅವರು ಕೂಡ ಬರ್ತಾರೆ ಅನ್ನೋದೊಂದು ಹರಿದಾಡ್ತಾ ಇದೆ. ಕಾದು ನೋಡಬೇಕಿದೆ. ಓಕೆನಾ? ಅದನ್ನು ಹೊರತುಪಡಿಸ್ತೀನಿ ಅಂತ ಅನ್ನೋದಕ್ಕೆ ಹೋದರೆ ನಿಮಗೆ ನಮ್ಮ ರಾಘವೇಂದ್ರ ಅವರು ಜೂನಿಯರ್ ಮಾಲಾಶ್ರೀ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ, ಪುಟ್ಮಲ್ಲಿ ಅಂತಕ್ಕಂಥ ಒಂದು ಹೆಸರಲ್ಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಬಹಳ ಅದ್ಭುತವಾದಂಥ ನಟನೆ, ಅಂಬಲ್ ಪರ್ಸನ್ನು. ಸೊ ನಮ್ಮ ರಾಘವೇಂದ್ರ ಅವರು ಕೂಡ ಬರ್ತಾರೆ ಅನ್ನೋದು ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದನ್ನು ನೀವು ಬಿಡ್ತೀನಿ ಅಂತ ಅಂದರೆ, ಇನ್ನೂ ಅನೇಕ ಜನರು, ಇನ್ನು 8ನೇದು ಅಂತ ಬಂದಾಗ ಕೆಲವರೆಲ್ಲ ಇದ್ದಾರೆ, ಆಯಿತಾ. ಬಾಳು ಬೆಳಗುಂದಿಯವರು ಬರ್ತಾರೆ ಅನ್ನೋದಿದೆ. ಬಾಳು ಬೆಳಗುಂದಿಯವರು ಕೂಡ ಬಿಗ್ ಬಾಸಿಗೆ ಈ ಬಾರಿಯ ಬಿಗ್ ಬಾಸಿಗೆ ಬಂದೇ ಬರ್ತಾರೆ ಅನ್ನೋದಿದೆ. ಯಾಕೆಂದರೆ ಉತ್ತರ ಕರ್ನಾಟಕದ ಕಡೆಯಿಂದ ಒಂದು ಅಂತ. ಇನ್ನು ಇನ್ನೂ ಕೆಲವು ಹೆಸರುಗಳೆಲ್ಲ ಹರಿದಾಡ್ತಾ ಇದೆ. ಈ ಹೆಸರುಗಳಲ್ಲಿ ನಮ್ಮದು ಒಂದು ಹೆಸರು ಹರಿದಾಡಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ. ನಾವು ಹೋಗಬೇಕು ಅನ್ನೋದು. ಯಾಕೆಂದರೆ ಯಾರಿಗಿಂತ ಏನು ನಾವೇನು ಡಮ್ಮಿನೂ ಅಲ್ಲ, ಅಥವಾ ಆ ಥರ ಇದು ಅಲ್ಲ. ನೋಡೋಣ, ಮುಂದೆ ಕಾದು ನೋಡೋಣ. ಓಕೆನಾ? ನಿಷ್ಠೆಯಿಂದ ಆಡುವಂಥದ್ದು ಇನ್ನೊಂದು ಮತ್ತೊಂದೆಲ್ಲನೂ. ಅದನ್ನು ಬಿಟ್ಟು ಇನ್ನು ಕೆಲವು ಹೆಸರುಗಳು ಅಂದರೆ ಅವ್ರೇ ಅವ್ರ ಫ್ರೆಂಡ್ ಸರ್ಕಲಿಂದ ಹೇಳಿಸ್ಕೊತಾ ಇರ್ತಕ್ಕಂಥ ಹೆಸರುಗಳಲ್ಲಿ ಗಂಗಕ್ಕ ಅವ್ರ ಹೆಸರು ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚೆನ್ನಾಗಿ ಕಂಟೆಂಟು, ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಗಂಗಕ್ಕನ ಹೆಸರು ಬರ್ತಾ ಇದೆ. ಆಮೇಲೆ ಟ್ಯಾಟೋ ಗೋಸ್ಟ್ ಅವ್ರದ್ದು ಬರ್ತಾ ಇದೆ ಹೆಸರು. ಈ ಥರ ಸುಮಾರು ಜನರದ್ದು ಅವರೇ ಅಂದರೆ ಅವರ ಸ್ನೇಹಿತರುಗಳ ಹತ್ರ ಹಾಕಿಸ್ತಾ ಇದ್ದಾರೆ, ಅಥವಾ ಅವ್ರ ಸ್ನೇಹಿತರುಗಳು ಇವ್ರು ಹೋಗ್ಬೇಕು ಅನ್ನೋವಂಥ ಒಂದು ಮನಸ್ಥಿತಿಯಿಂದ ಆಗ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಇವ್ರ ಹೆಸರುಗಳು ಕೂಡ ಹರಿದಾಡ್ತಾ ಇದೆ. ಓಕೆನಾ? ಇಷ್ಟು ಅಂದರೆ ಈಗ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇಷ್ಟು ಜನ, ಇನ್ನೂ ಸ್ವಲ್ಪ ಜನ ಇದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಬಟ್ ಇಷ್ಟು ಮೂಲ ಅಂದರೆ ಮೈನ್ ಇಷ್ಟು ಜನಗಳಲ್ಲಿ ಮಿನಿಮಮ್ ಒಂದು 6ರಿಂದ 5-6 ಜನ ಕಂಟೆಸ್ಟೆಂಟ್ಗಳಾದರೂ ಬಂದೇ ಬರ್ತಾರೆ ಅನ್ನೋದು. ಇನ್ನು ರಾಘವೇಂದ್ರ ಅವರು ಆವಾಗಲೇ ಹೇಳಿದ್ನಲ್ಲ ನಾನು, ಜೂನಿಯರ್ ಮಾಲಾಶ್ರೀ ಅವರ ಒಂದು ಅಭಿನಯ ಮಾಡುವಂಥ ಚತುರ ಅಂತನ. ಇವರು ಈಗಾಗಲೇ 3-4 ವರ್ಷಗಳಿಂದ ಬಂದಿದೆ ಯಾರಿಗೆ, ರಾಘವೇಂದ್ರ ಅವ್ರಿಗೆ. ಬಟ್ ಈ ಬಾರಿ ಏನಾದರೂ ಹೋಗಬಹುದಾ ಅನ್ನೋದು ನನಗೂ ಕ್ಯೂರಿಯಸ್ ಇದೆ. ಇನ್ನು ಶರತ್, ಪಾರು ಸೀರಿಯಲ್ನಲ್ಲಿ ಬಹಳ ಅದ್ಭುತವಾಗಿ ನಟನೆ ಮಾಡಿದಂಥ ಶರತ್ ಸರ್ ಅವರು ಬರ್ಬೋದು ಅನ್ನೋದಿದೆ. ನೋಡೋಣ ಕಾದು ಯಾರು ಬರ್ಬೋದು ಯಾರು ಬರಬಾರ್ದು ಅಂತ ಅನ್ನೋದು. ನಿಮಗೆ ಇಷ್ಟು ಜನಗಳಲ್ಲಿ ಈಗೇನು ನಾನು ಹೇಳಿದೆ, ಇಷ್ಟು ಜನಗಳಲ್ಲಿ ನಿಮಗೆ ಫೇವ್ರೆಟ್ ಯಾರು ಬರಬೇಕು, ಯಾರು ಈ ಬಾರಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಬೇಕು, ಮತ್ತು ಯಾರು ಬಂದರೆ ಚೆನ್ನಾಗಿರುತ್ತೆ. ಈಗ ನಾನು ಹೇಳಿರೋ ಹೆಸರುಗಳಲ್ಲಿ ಯಾರಾದರೂ ಬಂದರೆ ಚೆನ್ನಾಗಿರುತ್ತಾ, ಅಥವಾ ಇನ್ನೂ ಬೇರೆಯವ್ರು ಯಾರಾದರೂ ಬಂದರೆ ಕಿಕ್ಕು ಕೊಡೋವಂಥವ್ರು ಇನ್ನೂ ಯಾರಾದರೂ ಇದ್ದಾರಾ ಬಿಗ್ ಬಾಸ್ ಅನ್ನೋದು ಒಂಥರ ಜನರ ಮನೆಯ ಮಾತಾಗಿರ್ತಕ್ಕಂಥ ಒಂದು ಶೋ. ಸೊ ಆ ಒಂದು ಶೋಗೆ ಇನ್ನೂ ಯಾರು ಬಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ತಾವು ಹೇಳಬೇಕು. ಸೀರಿಯಲ್ ಆರ್ಟಿಸ್ಟ್ಗಳು ಯಾರಾದರೂ ಬಂದರೆ ಒಳ್ಳೆಯದಾ ಏನು ಅನ್ನೋದನ್ನ ತಪ್ಪದೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ. ಎಸ್, ಏನಿವ ಇಷ್ಟೊತ್ತಿನವರೆಗೂ ಹೇಳಿದೆ, ಇದಾಗಿತ್ತು
ಇವತ್ತಿನ ವಿಶೇಷ ಸಂಚಿಕೆ, ಬಿಗ್ ಬಾಸಿನ ವಿಶೇಷ ಸಂಚಿಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.